ಹಾಯ್ ಹಲೋ ನಮಸ್ಕಾರ ರೀ, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಸ್ಟಾರ್ಟ್ ಮಾಡಿದ್ದೀನಿ ರೀ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಹಾಗೆ ಅಮ್ಮ ರಂಗೋಲಿ ಬಿಡ್ತಾ ಇದ್ದಾಳೆ ನೋಡ್ರಿ. ಬೆಳಗ್ಗೆ ಎದ್ಬಿಟ್ಟು ಕಸ ಅದು ಗುಡಿಸಿ ನೀರು ಹೊಡೆದು ರಂಗೋಲಿ ಬಿಡ್ತಾ ಇದ್ದಾರೆ. ಅದಕ್ಕೆ ಕಲರ್ ತುಂಬ್ತಾ ಇದ್ದಾರೆ. ಯಾವ ಥರ ರಂಗೋಲಿ ಬಿಟ್ಟರು ಅನ್ನೋದು ಕೂಡ ಆಮೇಲೆ ತೋರಿಸ್ತೀನಿ ರೀ. ಎಲ್ಲ ಕಲರ್ ಅದು ಕೊಟ್ಟ ಮೇಲೆ ಯಾವ ಥರ ಆಯಿತು ಅನ್ನೋದು. ಬೆಳಗ್ಗೆ ಎದ್ಬಿಟ್ಟು ಈ ಥರ ರಂಗೋಲಿ ಬಿಡಕತ್ತಾರೆ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತಿನ ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ನಡೆಯುತ್ತೆ ಅನ್ನೋದು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಅರ್ಥ ಆಗುತ್ತೆ. ನಾವು ಯಾವ ಥರ ಮಾಡ್ತೀವಿ, ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಸಂಕ್ರಾಂತಿ ಹಬ್ಬ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಶೇರ್ ಮಾಡ್ತೀನಿ ರೀ. ಪ್ರತಿಯೊಬ್ಬರು ಚಾನಲ್ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಆಯ್ತು ನೋಡ್ರಿ. ಇವಾಗ ರಂಗೋಲಿ ಯಾವ ಥರ ಬಿಟ್ಟಾರಂದು ಕೂಡ ತೋರಿಸಿದೆ. ಇವಾಗ ಅಡಿಗೆ ಪಲ್ಯ ರೆಡಿ ಮಾಡಕತ್ತೇನೆ ರೀ. ಕಟ್ಟಿ ಮೇಲೆ ಕಟ್ ಮಾಡಿರ್ತೇನೆ ರೀ. ಈರುಳ್ಳಿ ಸೊಪ್ಪು ರೀ. ಇದು ಮೆಂತ್ಯ ಪಲ್ಯ ಅದ ರೀ. ಇದನ್ನು ಸೋಸಿರ್ತೀನಿ. ನೋಡ್ರಿ, ಮೆಂತ್ಯ ಪಲ್ಯ ಸೋಸಿರ್ತೀನಿ. ಇದನ್ನು ಕೂಡ ಇವಾಗ ಅವರೆಕಾಯಿ ಮತ್ತು ಕ್ಯಾರೆಟ್ ಎರಡು ಸ್ವಲ್ಪ ಕುದಿಸ್ಬಿಟ್ಟು ಇಟ್ಟೀನಿ. ಈಗ ಪಲ್ಯ ಮಾಡ್ಕೋಬೇಕು. ಇವಾಗ ಈ ಕಡೆ ಇಟ್ಟು ಪಲ್ಯ ಮಾಡ್ಕೊಕತ್ತೇನೆ ರೀ. ಈಗ ಭೋಗಿ ಹಬ್ಬದ ಸ್ಪೆಷಲ್ ಏನೇನು ಪಲ್ಯ ಏನೇನು ಅಡುಗೆ ಅದ ಅನ್ನೋದು ತೋರಿಸ್ತೀನಿ. ಎಲ್ಲ ಹಾಕಿ ನಾನು ಮಾಡಕತ್ತೇನೆ ರೀ. ಹಾಗೆ ಒಂದು ಸ್ವಲ್ಪ ತಲೆ ನುಸ್ತಾಯಿತ್ತು. ಹಾಗೆ ಒಂದು ಸ್ವಲ್ಪ ಚಹಾ ಬಿಸಿ ಮಾಡಿಕೊಂಡು ಕುಡಿದು ಆನಂತರ ಹಾಗೆ ಅಡುಗೆ ಮಾಡಿದ್ರೆ ಆಯ್ತು ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಆಲ್ರೆಡಿ ರೊಟ್ಟಿ ಕೂಡ ಮಾಡಿದ್ದೆ ನಾನು ಇವಾಗ. ಹಾಗಾಗಿ ಒಂದು ಸ್ವಲ್ಪನೇ ಚಹಾ ಬಿಸಿ ಮಾಡಿಕೊಂಡು ಕುಡಿದ್ರಾಯ್ತು ಅಂದ್ಬಿಟ್ಟು ಈಗ ನಾನು ಹುಣಸಿನ್ಕಾಯಿ ತೊಗೊಳ್ತೇನೆ ರೀ. ಭರ್ತ ಅರಿಯೋಕೆ ಹುಣಸಿನ್ಕಾಯಿ ಇರ್ತಾವಲ್ಲ, ಅದನ್ನು ನಾನು ಇವಾಗ ಭರ್ತಕ್ಕೆ ರೆಡಿ ಮಾಡ್ಕೊತೀನಿ ರೀ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ, ಅರ್ಥ ಆಗುತ್ತೆ ನಿಮಗೆ ಯಾವುದೇ ಆಗಲಿ. ಇವಾಗ ನಾನು ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಎಷ್ಟಾಗುತ್ತೆ ಅಷ್ಟು ಮಾಡ್ತಾಯಿದ್ದೀನಿ. ಇವಾಗ ಪಲ್ಯ ಒಗ್ಗರಣೆ ಕೊಡಕತ್ತೀನಿ ರೀ. ಇವಾಗ ಚಹಾ ಬಿಸಿ ಮಾಡಿ ಸೋಸ್ಕೊಂಡು ಕುಡಿದು ಹಾಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದು 5-6 ಹೆಸರು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಮೆಂತ್ಯ ಪಲ್ಯ ತೊಳೆದು ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಈಗೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಕ್ಯಾರೆಟ್ ಅವರೆಕಾಯಿ, ಅದನ್ನು ಈಗ ಹಾಕ್ತಾಯಿದ್ದೀನಿ. ಎಷ್ಟು ಬೇಕಾಗುತ್ತೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲನೂ ನಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ ರೀ. ತುಂಬ ಅಡುಗೆಗಳು ಇದೆ ರೀ. ಅದಕ್ಕೋಸ್ಕರ ನಾನು ಎಷ್ಟಾಗುತ್ತೆ ಅಷ್ಟೇ ಮಾಡ್ತಾಯಿದ್ದೀನಿ. ಕ್ಲಿಯರಾಗಿ ಬೇಕು ಅಂತಂದರೆ ಯಾವ ಥರ ಮಾಡೋದು ಅನ್ನೋದು ಕೂಡ ನೀವು ಕಮೆಂಟ್ಸಲ್ಲಿ ತಿಳಿಸಿದರೆ ನಾನು ಇನ್ನೊಂದು ಚಾನಲ್ ಒಳಗೆ ನಿಮಗೆ ಮಾಡಿ ತೋರಿಸ್ತೀನಿ. ಇವಾಗ ರೆಡಿ ಆಯಿತು ಪಲ್ಯ. ಇವಾಗ ಮುಚ್ಚಿಟ್ಟೇನು ರೀ. ಇವಾಗ ಮೆಣಸಿನ್ಕಾಯಿ ಭರ್ತ ಅಂತ ಹೇಳ್ತೀವಲ್ಲ, ಅದನ್ನು ಅರಿಯೋಕ್ಕೋಸ್ಕರ ನಾನು ಇವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೀರೊಳಗೆ. ಯಾಕಂದರೆ ಮೆಣಸಿನ್ಕಾಯಿ ನೀರೊಳಗೆ ಹಾಕಿ ಕುದಿಸ್ಕೋಬೇಕು ರೀ. ಅದಾದ ನಂತರ ಹುಣಸಿನ್ಕಾಯಿ ಇರ್ತಾವಲ್ಲ ಅವನ್ನ ನಾನು ಹಾಕ್ತೀನಿ. ಯಾಕಂದ್ರೆ ಎರಡೂ ಒಟ್ಟಿಗೆ ಹಾಕಿದರೆ ಹುಣಸಿನ್ಕಾಯಿ ಬೇಗನೆ ಬೆಂದು ಬಿಡ್ತಾವ್ರಿ. ಹಾಗಾಗಿ ಮೊದಲು ಮೆಣಸಿನ್ಕಾಯಿ ಚೆನ್ನಾಗಿ ಕುದಿಸಿಬಿಟ್ಟು ಆನಂತರ ಹುಣಸಿನ್ಕಾಯಿ ಹಾಕಬೇಕು. ಅವು ಸ್ವಲ್ಪ ಬೇಗನೆ ಕುದ್ದು ಬಿಡ್ತಾವಲ್ರಿ. ಹಾಗಾಗಿ ಇವಾಗ ನಾನು ಲಾಸ್ಟಲ್ಲಿ ಶೇಂಗಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ರೀ. ಅವರೆಕಾಯಿ ಪಲ್ಯದಾಗ ಲಾಸ್ಟಲ್ಲಿ ಹಾಕಿಬಿಟ್ಟು ಒಂದು ತಿರುವಾಡಿ ಒಂದು ಸ್ವಲ್ಪ ಮುಚ್ಚಿಬಿಡಬೇಕು. ನಾನು ಈ ಥರ ಮಾಡಕತ್ತೇನೆ ರೀ. ನೀವು ಯಾವ ಥರ ಅಡುಗೆ ಮಾಡ್ತೀರಾ ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ. ನೋಡಿರಿ, ಇದೇ ಹುಣಸಿನ್ಕಾಯಿ ಏನು ಇರ್ತಾವಲ್ರಿ, ಅದು ಭರ್ತ ಅಂತಂದು ಅರಿತೀವಿ ರೀ. ಲಾಸ್ಟಲ್ಲಿ ತೋರಿಸ್ತೀನಿ ರೀ ಯಾವುದ್ಯಾವುದು ಅಡುಗೆಗಳು ಮಾಡಿದ್ದೆ, ಯಾವ ಐಟಮ್ ಮಾಡಿದ್ದೆ ಅಂತ ಅನ್ನೋದು ಕೂಡ. ಇವಾಗ ನಾನು ಏನು ಮಾಡ್ತೇನೆ ರೀ, ಇವಾಗ ನೀರೊಳಗೆ ಹಾಕಿ ಚೆನ್ನಾಗಿ ತೊಳೆದು ಇವಾಗ ಗ್ಯಾಸ್ ಮೇಲೆ ಕುದಿಸೋಕಿಟ್ಟೇನಿ ರೀ. ಅಲ್ಲಿ ನಾನು ಇವಾಗ ಹಾಕ್ಕೋತೀನಿ ರೀ. ಮೆಣಸಿನ್ಕಾಯಿ ಆಲ್ರೆಡಿ ಕುದ್ದಾವ. ಇವಾಗ ತೊಳೆದ್ಬಿಟ್ಟು ಹುಣಸಿನ್ಕಾಯಿ ಹಾಕ್ಕೋತೀನಿ ರೀ. ನೀವು ಕೂಡ ಈ ಥರ ಭರ್ತ ಅಂತ ಅಂದ್ಬಿಟ್ಟು ಹುಣಸಿನ್ಕಾಯಿದು ಯಾರೆಲ್ಲ ಮಾಡ್ತೀರಾ ಮನೆಯಲ್ಲಿ ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಮಾಡ್ತಾರೆ. ಹಾಗಾಗಿ
ಇವಾಗ ನಾ ತೋರಿಸ್ತೀನಿ ನೋಡಿರಿ. ಈ ಥರ ಕುದಿಸ್ಬಿಟ್ಟು ತೆಗಿಬೇಕು, ಮೇಲ್ಗಡೆ ಸಿಪ್ಪೆ ತೆಗೆದು ಬಿಡಿಸ್ಕೊಂಡು ಹರಿಬೇಕ್ರಿ ಭರ್ತಾ ಅಂತ ಅಂದ್ಬಿಟ್ಟು. ಇದೆಲ್ಲನೂ ಬಿಡಿಸ್ಬೇಕು ನೋಡಿರಿ. ಹಸಿಮೆಣ್ಸಿನ್ಕಾಯಿ ಅದು ಮ್ಯಾಗಿನ ಸಿಪ್ಪೆ ತಕ್ಕೋಬೇಕು, ಅದು ತ್ವಾಟಿ ಅಂತ ಹೇಳ್ತಾರೆ, ಅದು ಸಿಪ್ಪೆ ಅದನ್ನೆಲ್ಲನೂ ಬಿಡಿಸ್ಕೋಬೇಕ್ರಿ. ಯಾವ ಥರ ಬಿಡಿಸ್ಕೊಂಡಿನ ಅನ್ನೋದು ಕೂಡ ತೋರಿಸ್ತೀನಿ ನೋಡಿರಿ. ಈ ಥರ ಬಿಡಿಸ್ಬೇಕು, ಆ ಕಡ್ಡಿ ಅದೆಲ್ಲನೂ ಬಾಚಿ ತೆಗಿಬೇಕ್ರಿ. ಇವಾಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಫಸ್ಟ್ ಕುಟ್ಕೋಬೇಕ್ರಿ. ಹಸಿಮೆಣ್ಸಿನ್ಕಾಯಿ ಕುಟ್ಕೊಂಡು ಬೇಸ್ಟ್ ಆದ ನಂತರ ನಾನು ಅದು ಹುಣ್ಸಿನ್ಕಾಯಿ ಏನು ಇರ್ತದಲ್ರಿ ಅದು ಹಾಕೋಬೇಕ್ರಿ. ನೋಡಿರಿ ಇವಾಗ ಭರ್ತಾ ರೆಡಿ ಆಯ್ತು ನೋಡಿರಿ. ಇಷ್ಟೆಲ್ಲ ಐಟಮು ಮಾಡೀವಿ ನೋಡಿರಿ. ಸಜ್ಜಿ ರೊಟ್ಟಿ, ಶೇಂಗಾ ಹೋಳ್ಗೆ, ಕಾಳು ಪಲ್ಯ ಮತ್ತು ಭರ್ತಾ, ಅವರೆಕಾಯಿ ಪಲ್ಯ, ಈ ಥರ ಎಲ್ಲ ರೆಡಿ ಮಾಡೀವಿ ನೋಡಿರಿ. ನಮ್ಮದು ಭೋಗಿ ಸ್ಪೆಷಲ್ ಐಟಮ್ಸ್ ಈ ಥರ ಇತ್ತು ನೋಡಿರಿ. ನೀವು ಕೂಡ ಈ ಥರ ಮಾಡ್ತೀರಾ ಅನ್ನೋದು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ರೀ. ಇವಾಗ ನಾನು ಊಟಕ್ಕೆ ತೊಗೊಂಡಿನಿ ನೋಡಿರಿ. ಈ ಥರ ಇದೆ ಎಲ್ಲ ಐಟಮ್. ಈ ಥರ ಮಾಡಿ ಊಟಕ್ಕೆ ರೆಡಿ ಮಾಡಿ ಇಟ್ಕೊಂಡು ಕುಂತೀನಿ ನೋಡಿರಿ. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ.